ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿ, ನೀವು ದಿನಾಲೂ ಮಾತನಾಡುವ, ನಗುವ, ಜೊತೆಯಲ್ಲಿ ಊಟ ಮಾಡುವ ಸ್ನೇಹಿತ, ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನೆಂದು ನಿಮಗೆ ಗೊತ್ತಿದೆಯೇ? ನಾವು ನೋಡುವ ಮುಖ, ಕೇಳುವ ಮಾತು ಇವೆಲ್ಲ ಕೇವಲ ಒಂದು ಪರದೆ ಅಷ್ಟೇ. ಆ ಪರದೆಯ ಹಿಂದೆ ಇರುವ ನಿಜವಾದ ಸತ್ಯ ಎಷ್ಟೋ ಸಲ ನಮಗೆ ಕಾಣುವುದೇ ಇಲ್ಲ. ಅರ್ಜುನನಿಗೂ ಹೀಗೆ ಆಗಿತ್ತು. ಕೃಷ್ಣ ಎಂದರೆ ಅವನಿಗೊಬ್ಬ ಆತ್ಮೀಯ ಗೆಳೆಯ, ಒಬ್ಬ ಸಾರಥಿ, ಒಬ್ಬ ಸಂಬಂಧಿ. ಆದರೆ ಆ ಗೆಳೆಯನ ಒಳಗೆ ಇಡೀ ಬ್ರಹ್ಮಾಂಡವೇ ಅಡಗಿ ಕುಳಿತಿದೆ ಎಂಬ ಸತ್ಯ ಅವನಿಗೆ ಗೊತ್ತಿರಲಿಲ್ಲ. ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ಇದು ಕೇವಲ ಒಂದು ಪುರಾಣ ಕಥೆಯಲ್ಲ ಸ್ನೇಹಿತರೆ. ಇದು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಕೈಗನ್ನಡಿ. ಯಾವಾಗ ನಾವು ನಮ್ಮ ಸಣ್ಣ ಕಣ್ಣುಗಳಿಂದ, ಸಣ್ಣ ಬುದ್ಧಿಯಿಂದ ಜಗತ್ತನ್ನು ನೋಡುತ್ತೇವೋ, ಆಗ ನಮಗೆ ಕಾಣುವುದು ಕೇವಲ ಸೀಮಿತ ಸತ್ಯ ಮಾತ್ರ. ಆದರೆ ಆ ಸೀಮಿತ ಕಣ್ಣುಗಳನ್ನು ಬಿಟ್ಟು ಒಂದು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಪ್ರಪಂಚದ ನಿಜ ಸ್ವರೂಪ ಎಷ್ಟು ಬೃಹತ್ತಾಗಿದೆ, ಎಷ್ಟು ಭಯಂಕರವಾಗಿದೆ ಮತ್ತು ಎಷ್ಟು ಸುಂದರವಾಗಿದೆ ಎಂದು ಅರಿವಾಗುತ್ತದೆ. ಅರ್ಜುನ ಒಂದು ಪ್ರಶ್ನೆ ಕೇಳುತ್ತಾನೆ ಕೃಷ್ಣನಿಗೆ. ನಿನ್ನ ನಿಜವಾದ ಐಶ್ವರ್ಯ ಯೋಗವನ್ನು, ನಿನ್ನ ವಿಭೂತಿಗಳನ್ನು ನನಗೆ ಪೂರ್ಣವಾಗಿ ಹೇಳು ಎಂದು. ಆ ಪ್ರಶ್ನೆಯ ಹಿಂದೆ ಒಂದು ಆಳವಾದ ಹಂಬಲ ಇದೆ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಈ ಹಂಬಲ ಇರುತ್ತದೆ. ನಾನು ಯಾರು? ನನ್ನ ಸುತ್ತಲಿನ ಈ ಜಗತ್ತು ಏನು? ಇದರ ಹಿಂದೆ ಇರುವ ಶಕ್ತಿ ಯಾವುದು? ಈ ಪ್ರಶ್ನೆಗಳು ನಮ್ಮನ್ನು ಒಂದು ದಿನ ಒಳಗಿನಿಂದ ಕಲುಕುತ್ತವೆ. ಸಂಪತ್ತು, ಅಧಿಕಾರ, ಪ್ರೀತಿ, ಸಂಬಂಧಗಳು ಇವೆಲ್ಲ ಇದ್ದರೂ ಒಂದು ಶೂನ್ಯತೆ ಒಳಗೆ ಕಾಡುತ್ತಲೇ ಇರುತ್ತದೆ. ಅದೇ ಶೂನ್ಯತೆ ನಮ್ಮನ್ನು ಸತ್ಯದ ಹುಡುಕಾಟಕ್ಕೆ ಕರೆದೊಯ್ಯುತ್ತದೆ. ಕೃಷ್ಣ ಒಪ್ಪುತ್ತಾನೆ ಅರ್ಜುನನ ಆ ಬೇಡಿಕೆಗೆ. ಆದರೆ ಒಂದು ಎಚ್ಚರಿಕೆ ಕೊಡುತ್ತಾನೆ. ಈ ರೂಪವನ್ನು ನಿನ್ನ ಸಾಮಾನ್ಯ ಕಣ್ಣುಗಳಿಂದ ನೋಡಲಾಗದು. ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಎಂದು. ಇಲ್ಲಿ ಒಂದು ಜೀವನ ಸತ್ಯ ಅಡಗಿದೆ ಸ್ನೇಹಿತರೆ. ದೊಡ್ಡ ಸತ್ಯಗಳನ್ನು ಗ್ರಹಿಸಲು ನಮ್ಮ ಮಾಮೂಲಿ ಮನಸ್ಸು, ಮಾಮೂಲಿ ದೃಷ್ಟಿ ಸಾಲುವುದಿಲ್ಲ. ನಮಗೆ ಒಂದು ಒಳಗಿನ ಪರಿವರ್ತನೆ ಬೇಕು. ಕಣ್ಣಿನ ದೃಷ್ಟಿಯ ಬದಲಾವಣೆಗಿಂತ ಮೊದಲು ಮನಸ್ಸಿನ ದೃಷ್ಟಿಯ ಬದಲಾವಣೆ ಆಗಬೇಕು. ಅದೇ ನಿಜವಾದ ಆಧ್ಯಾತ್ಮಿಕ ಪ್ರಗತಿ. ಇನ್ನು ಮುಂದೆ ಏನಾಗುತ್ತದೆ ಗೊತ್ತಾ? ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಲು ಆರಂಭಿಸುತ್ತಾನೆ. ಆ ದೃಶ್ಯ ಎಷ್ಟು ಭವ್ಯವಾಗಿತ್ತು! ಸಂಜಯ ಹೇಳುತ್ತಾನೆ, ಮಹಾರಾಜ, ಆ ಪರಮ ಯೋಗೇಶ್ವರ ಹರಿ ತನ್ನ ಮಹಾಯೋಗ ಐಶ್ವರ್ಯವನ್ನು ಅರ್ಜುನನಿಗೆ ತೋರಿಸಿದ. ಆ ರೂಪದಲ್ಲಿ ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಆಶ್ಚರ್ಯಕರ ದೃಶ್ಯಗಳು, ಅನೇಕ ದಿವ್ಯ ಆಭರಣಗಳು, ಅನೇಕ ಆಯುಧಗಳು ಇದ್ದವು. ಇಡೀ ಬ್ರಹ್ಮಾಂಡವೇ ಆ ಒಂದು ದೇಹದಲ್ಲಿ ಅಡಗಿತ್ತು. 1000 ಸೂರ್ಯರು ಒಂದೇ ಕಾಲದಲ್ಲಿ ಉದಯಿಸಿದರೆ ಎಷ್ಟು ಪ್ರಕಾಶ ಬರುತ್ತದೋ ಅಷ್ಟು ಪ್ರಕಾಶ ಆ ವಿಶ್ವರೂಪದಲ್ಲಿತ್ತು ಎಂದು ಸಂಜಯ ವಿವರಿಸುತ್ತಾನೆ. ಇಲ್ಲಿ ಒಂದು ಕ್ಷಣ ನಿಂತು ಯೋಚಿಸಿ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಒಂದೇ ಒಂದು ಸಮಸ್ಯೆಯನ್ನು, ಒಂದೇ ಒಂದು ದುಃಖವನ್ನು ಬೃಹತ್ತಾಗಿ ನೋಡುತ್ತೇವೆ. ಆ ಸಮಸ್ಯೆಯೇ ನಮ್ಮ ಪ್ರಪಂಚದ ಪೂರ್ತಿಯಾಗಿ ಬಿಡುತ್ತದೆ. ಒಂದು ಕೆಟ್ಟ ಸುದ್ದಿ ಬಂದಾಗ, ಒಂದು ಸಂಬಂಧ ಮುರಿದಾಗ ಇಡೀ ಆಕಾಶವೇ ಬಿದ್ದು ಹೋದಂತೆ ಅನಿಸುತ್ತದೆ. ಆದರೆ ಆ ಕ್ಷಣದಲ್ಲಿ ನಾವು ಮರೆತು ಬಿಡುತ್ತೇವೆ, ಈ ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಎಷ್ಟು ಶಕ್ತಿಗಳಿಂದ ಇದು ನಡೆಯುತ್ತಿದೆ. ನಮ್ಮ ಒಂದು ದುಃಖ ಈ ಬ್ರಹ್ಮಾಂಡದ ಮಹಾಚಕ್ರದಲ್ಲಿ ಎಷ್ಟು ಚಿಕ್ಕದು ಎಂದು. ಕೃಷ್ಣನ ವಿಶ್ವರೂಪ ನಮಗೆ ಕಲಿಸುವ ಮೊದಲ ಪಾಠ ಇದೆ. ನಮ್ಮ ದೃಷ್ಟಿಯ ಪರಿಮಿತಿಯನ್ನು ಮೀರಿ ನೋಡುವುದನ್ನು ಕಲಿಯಬೇಕು. ಅರ್ಜುನ ಆ ರೂಪವನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಜೊತೆಗೆ ಭಯಗ್ರಸ್ತನೂ ಆಗುತ್ತಾನೆ. ಅವನ ಕೂದಲುಗಳು ನಿಮಿರುತ್ತವೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಸತ್ಯದ ದರ್ಶನ ಸುಲಭವಾಗಿ ಆಗುವಂತಹದ್ದಲ್ಲ. ಅದು ಆನಂದ ಮಾತ್ರ ಕೊಡುವುದಿಲ್ಲ, ಜೊತೆಗೆ ಒಂದು ರೀತಿಯ ನಡುಗಿಸುವ ಭಯವನ್ನೂ ತರುತ್ತದೆ. ಯಾಕಂದರೆ ಸತ್ಯ ಎಂದರೆ ನಮ್ಮ ಚಿಕ್ಕ ಅಹಂಕಾರವನ್ನು, ನಮ್ಮ ಚಿಕ್ಕ ಗುರುತನ್ನು ಒಡೆದು ಹಾಕುವ ಶಕ್ತಿ. ನಾವು ಯಾವಾಗ ನಮ್ಮ ಜೀವನದ ದೊಡ್ಡ ಸತ್ಯಗಳನ್ನು, ಮರಣ, ಕಾಲದ ಶಕ್ತಿ, ಬ್ರಹ್ಮಾಂಡದ ವಿಶಾಲತೆ ಎದುರಿಸುತ್ತೇವೋ ಆಗ ಮೊದಲು ಬರುವುದು ಭಯ. ಆ ಭಯದ ಆಚೆಗೆ ಇರುತ್ತದೆ ನಿಜವಾದ ಬುದ್ಧಿವಂತಿಕೆ, ನಿಜವಾದ ಶರಣಾಗತಿ. ಒಂದು ಸಣ್ಣ ಜೀವನ ಉದಾಹರಣೆ ಹೇಳುತ್ತೇನೆ. ಒಬ್ಬ ಮನುಷ್ಯ ಆಸ್ಪತ್ರೆಯಲ್ಲಿ ತನ್ನ ಜೀವಕ್ಕೆ ಅಪಾಯ ಇದೆ ಎಂದು ಕೇಳಿದಾಗ ಮೊದಲು ಅವನಿಗೆ ಭಯ ಆಗುತ್ತದೆ, ಅಳು ಬರುತ್ತದೆ. ಆದರೆ ಆ ಭಯದ ಆಚೆಗೆ ಒಂದು ಸ್ಪಷ್ಟತೆ ಬರುತ್ತದೆ.
ಆ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಜೀವನದ ನಿಜವಾದ ಮೌಲ್ಯಗಳು ಕಾಣಲು ಆರಂಭವಾಗುತ್ತವೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡಿದ್ದೆಲ್ಲ ಎಷ್ಟು ವ್ಯರ್ಥ ಎಂದು ಅರಿವಾಗುತ್ತದೆ. ಅರ್ಜುನನಿಗೂ ಹಾಗೆಯೇ ಆಗುತ್ತದೆ. ವಿಶ್ವರೂಪ ದರ್ಶನದ ಆ ಭಯಂಕರ ಕ್ಷಣದಲ್ಲಿ ಅವನಿಗೆ ಜೀವನದ ನಿಜವಾದ ಸತ್ಯ ಕಾಣಲು ಆರಂಭವಾಗುತ್ತದೆ. ಅರ್ಜುನ ಆ ವಿಶ್ವರೂಪದಲ್ಲಿ ಏನೇನು ನೋಡ್ತಾನೆ ಗೊತ್ತಾ? ಇಡೀ ಜಗತ್ತಿನ ಎಲ್ಲಾ ದೇವತೆಗಳು, ಎಲ್ಲಾ ಋಷಿಗಳು, ಎಲ್ಲಾ ಜೀವಿಗಳು ಆ ಒಂದೇ ರೂಪದಲ್ಲಿ ಸೇರಿಕೊಂಡಿರುವುದನ್ನು ನೋಡುತ್ತಾನೆ. ಆದಿ ಮಧ್ಯ ಅಂತ್ಯವಿಲ್ಲದ ಒಂದು ಅನಂತ ರೂಪ, ಎಲ್ಲಾ ದಿಕ್ಕುಗಳಲ್ಲೂ ವ್ಯಾಪಿಸಿರುವ ಒಂದು ಶಕ್ತಿ. ಇದನ್ನು ನೋಡಿ ಅರ್ಜುನ ಕೈಮುಗಿದು ಹೇಳ್ತಾನೆ, ಸ್ವಾಮಿ, ನೀನೇ ಅಕ್ಷರ ಬ್ರಹ್ಮ, ಈ ಸೃಷ್ಟಿಯ ಪರಮ ಆಶ್ರಯ, ಸನಾತನ ಧರ್ಮದ ರಕ್ಷಕ. ಈ ಮಾತಿನಲ್ಲಿ ಒಂದು ಆಳವಾದ ಒಳನೋಟ ಅಡಗಿದೆ. ದೈವಿಕತೆ ಎಂದರೆ ಎಲ್ಲೋ ದೂರದಲ್ಲಿ ಇರುವ ಒಂದು ವಸ್ತುವಲ್ಲ, ಅದು ನಮ್ಮ ಸುತ್ತಲಿನ ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಎಲೆಯಲ್ಲಿ, ಪ್ರತಿಯೊಂದು ನದಿಯ ಹರಿವಿನಲ್ಲಿ, ಪ್ರತಿಯೊಂದು ಮನುಷ್ಯನ ಉಸಿರಾಟದಲ್ಲಿ ವ್ಯಾಪಿಸಿರುವ ಒಂದು ಚೈತನ್ಯ. ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಈ ದೃಷ್ಟಿಯಿಂದ ನೋಡಲು ಕಲಿತರೆ ನಮ್ಮ ಜೀವನ ಎಷ್ಟು ಬದಲಾಗುತ್ತದೆ ಎಂದು ಯೋಚಿಸಿ ನೋಡಿ. ಎದುರಿಗೆ ನಿಂತಿರುವ ಬಡವ, ದುಃಖಿ, ರೋಗಿ ಇವರೆಲ್ಲರಲ್ಲೂ ಆ ಪರಮಾತ್ಮನ ಒಂದು ಅಂಶ ಇದೆ ಎಂದು ಅರಿತಾಗ ನಮ್ಮ ಒಳಗಿನ ಕರುಣೆ, ಪ್ರೀತಿ ಸಹಜವಾಗಿ ಹರಿಯುತ್ತದೆ. ಆದರೆ ಈ ವಿಶ್ವರೂಪದಲ್ಲಿ ಕೇವಲ ಸೌಂದರ್ಯ ಮಾತ್ರ ಇಲ್ಲ. ಅರ್ಜುನ ಇನ್ನೊಂದು ಭಯಾನಕ ದೃಶ್ಯವನ್ನೂ ನೋಡುತ್ತಾನೆ. ಕೌರವ ಪಡೆಯ ಎಲ್ಲಾ ಯೋಧರು, ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಎಲ್ಲರೂ ಕೃಷ್ಣನ ಆ ಭಯಂಕರ ಬಾಯಿಗಳಲ್ಲಿ ಸೇರಿ ಹೋಗುತ್ತಿರುವುದನ್ನು ಕಾಣುತ್ತಾನೆ. ಕೆಲವರು ಆ ಹಲ್ಲುಗಳ ನಡುವೆ ಸಿಕ್ಕಿ ಪುಡಿಯಾಗುತ್ತಿದ್ದಾರೆ. ನದಿಗಳು ಸಮುದ್ರದ ಕಡೆ ಧಾವಿಸುವಂತೆ, ಪತಂಗಗಳು ಬೆಂಕಿಯ ಕಡೆ ವೇಗವಾಗಿ ಹಾರಿ ಸುಟ್ಟು ಹೋಗುವಂತೆ ಈ ಎಲ್ಲಾ ಯೋಧರು ಆ ಮಹಾಕಾಲಸ್ವರೂಪದ ಬಾಯಿಗಳಲ್ಲಿ ಪ್ರವೇಶಿಸಿ ನಾಶವಾಗುತ್ತಿದ್ದಾರೆ. ಇಲ್ಲಿ ಒಂದು ಗಂಭೀರವಾದ ಜೀವನ ಸತ್ಯ ಅಡಗಿದೆ ಸ್ನೇಹಿತರೆ. ಕಾಲ ಎಂಬುದು ಯಾರನ್ನೂ ಬಿಡುವುದಿಲ್ಲ. ದೊಡ್ಡ ದೊಡ್ಡ ಯೋಧರು, ರಾಜರು, ಸಾಮ್ರಾಜ್ಯಗಳು ಎಲ್ಲವೂ ಈ ಮಹಾಕಾಲದ ಚಕ್ರದಲ್ಲಿ ಸಿಕ್ಕಿ ನಾಶವಾಗುತ್ತವೆ. ನಾವು ಎಷ್ಟೇ ಶಕ್ತಿವಂತರಾಗಿದ್ದರೂ, ಎಷ್ಟೇ ಸಂಪತ್ತಿನ ಒಡೆಯರಾಗಿದ್ದರೂ ಒಂದು ದಿನ ಈ ಕಾಲದ ಪ್ರವಾಹದಲ್ಲಿ ನಾವೆಲ್ಲರೂ ಸೇರಿ ಹೋಗಬೇಕು. ಇದನ್ನು ಅರಿತ ಮನುಷ್ಯ ಎಂದಿಗೂ ಅಹಂಕಾರ ಪಡುವುದಿಲ್ಲ, ಎಂದಿಗೂ ತನ್ನ ಸಾಧನೆಗಳ ಬಗ್ಗೆ ಅತಿಯಾಗಿ ಗರ್ವಪಡುವುದಿಲ್ಲ. ಈ ಸತ್ಯ ನಮಗೆ ವಿನಯವನ್ನು ಕಲಿಸುತ್ತದೆ, ಜೀವನದ ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಬಾಳುವ ಎಚ್ಚರಿಕೆಯನ್ನೂ ಕೊಡುತ್ತದೆ. ಭಯಗ್ರಸ್ತನಾದ ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ, ಸ್ವಾಮಿ, ಈ ಭಯಂಕರ ರೂಪ ಯಾವುದು? ನೀನು ಯಾರು? ಆಗ ಕೃಷ್ಣ ಹೇಳುವ ಆ ಮಾತು ಗೀತೆಯ ಅತ್ಯಂತ ಪ್ರಸಿದ್ಧ ಮಾತುಗಳಲ್ಲಿ ಒಂದು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ, ನಾನೇ ಕಾಲ, ಈ ಲೋಕಗಳ ನಾಶಕ್ಕಾಗಿ ಎದ್ದಿರುವ ಕಾಲ. ಈ ಒಂದು ಮಾತು ಮನುಷ್ಯ ಜೀವನದ ಬಗ್ಗೆ ಎಷ್ಟು ಆಳವಾದ ಸತ್ಯವನ್ನ ಹೇಳುತ್ತದೆ ಎಂದು ಯೋಚಿಸಿ ನೋಡಿ. ಕಾಲ ಎಂಬುದು ಒಂದು ಅದೃಶ್ಯ ಶಕ್ತಿ. ಅದು ಯಾರ ಬಗ್ಗೆಯೂ ಪಕ್ಷಪಾತ ಮಾಡುವುದಿಲ್ಲ, ಯಾರಿಗಾಗಿಯೂ ಕಾಯುವುದಿಲ್ಲ. ಈ ಕ್ಷಣ ನಾವು ಉಸಿರಾಡುತ್ತಿದ್ದೇವೆ, ಆದರೆ ಆ ಉಸಿರಿನ ಪ್ರತಿ ಕ್ಷಣವೂ ನಮ್ಮ ಜೀವನದ ಒಂದೊಂದು ಪುಟವನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದೇ ಅರ್ಥ. ನಮ್ಮ ಮಕ್ಕಳು ಬೆಳೆಯುತ್ತಿದ್ದಾರೆ, ನಮ್ಮ ಹೆತ್ತವರು ವಯಸ್ಸಾಗುತ್ತಿದ್ದಾರೆ, ನಮ್ಮ ಸ್ವಂತ ದೇಹವೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾಗುತ್ತಿದೆ. ಈ ಕಾಲದ ಪ್ರವಾಹವನ್ನು ಯಾರೂ ತಡೆಯಲಾರರು. ಆದರೆ ಒಂದು ವಿಚಿತ್ರ ಸಂಗತಿ ಏನೆಂದರೆ, ನಾವು ಈ ಸತ್ಯವನ್ನು ಮರೆತು ಎಂದೂ ಸಾಯುವುದಿಲ್ಲ ಎಂಬಂತೆ ಜೀವಿಸುತ್ತೇವೆ. ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುತ್ತೇವೆ, ಅಹಂಕಾರ ಪಡುತ್ತೇವೆ, ಇನ್ನೊಬ್ಬರ ಮನಸ್ಸು ನೋಯಿಸುತ್ತೇವೆ. ಒಂದು ವೇಳೆ ಈ ಕ್ಷಣ ನಮ್ಮ ಜೀವನದ ಕೊನೆಯ ಕ್ಷಣ ಆಗಿದ್ದರೆ ಎಂದು ನಾವು ಯೋಚಿಸಿದರೆ ನಮ್ಮ ಪ್ರತಿಯೊಂದು ನಡವಳಿಕೆಯೂ ಬದಲಾಗುತ್ತದೆ. ಕೃಷ್ಣ ಮುಂದೆ ಹೇಳುತ್ತಾನೆ, ನಾನಿಲ್ಲದೆಯೂ ಈ ಎದುರಿನ ಪಡೆಯ ಎಲ್ಲಾ ಯೋಧರೂ ಮೊದಲೇ ಸಾಯಿಸಲ್ಪಟ್ಟಿದ್ದಾರೆ. ನೀನು ಕೇವಲ ಒಂದು ನಿಮಿತ್ತ ಮಾತ್ರ. ಈ ಮಾತು ಅರ್ಜುನನಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಒಂದು ಆಳವಾದ ಪಾಠ. ಜೀವನದಲ್ಲಿ ನಡೆಯುವ ಎಷ್ಟೋ ಘಟನೆಗಳಿಗೆ ನಾವೇ ಕಾರಣ ಎಂದು ಭಾವಿಸಿ ಅತಿಯಾದ ಅಪರಾಧಿ ಭಾವನೆಯಿಂದ ಕುಗ್ಗಿಹೋಗುತ್ತೇವೆ, ಅಥವಾ ಅತಿಯಾದ ಅಹಂಕಾರದಿಂದ ಇದೆಲ್ಲ ನನ್ನಿಂದಲೇ ಆಗಿದ್ದು ಎಂದು ಗರ್ವಪಡುತ್ತೇವೆ. ಆದರೆ ವಾಸ್ತವ ಏನೆಂದರೆ, ಈ ಬ್ರಹ್ಮಾಂಡದ ಮಹಾಯೋಜನೆಯಲ್ಲಿ ನಾವು ಕೇವಲ ಒಂದು ಸಾಧನ. ನಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದೇ ನಮ್ಮ ಕರ್ತವ್ಯ, ಫಲಾಫಲಗಳ ಬಗ್ಗೆ ಅತಿಯಾದ ಚಿಂತೆ ಪಡುವುದಲ್ಲ. ಒಂದು ಸಣ್ಣ ಜೀವನ ಚಿತ್ರಣ ಹೇಳುತ್ತೇನೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ. ಆ ಬೀಜ ಮೊಳಕೆಯಾಗುವುದೋ, ಮಳೆ ಬರುವುದೋ, ಬೆಳೆ ಬೆಳೆಯುವುದೋ ಇವೆಲ್ಲ ಅವನ ಕೈಯಲ್ಲಿಲ್ಲ.
ಅವನ ಕೆಲಸ ಬೀಜ ಬಿತ್ತುವುದು, ನೀರು ಹಾಕುವುದು, ಗೊಬ್ಬರ ಕೊಡುವುದು ಮಾತ್ರ. ಇದೇ ಮಾತನ್ನು ಕೃಷ್ಣ ಇಲ್ಲಿ ಬೇರೆ ರೂಪದಲ್ಲಿ ಹೇಳುತ್ತಿದ್ದಾನೆ. ಪ್ರಪಂಚದ ಮಹಾಚಕ್ರ ತನ್ನ ಪಾಡಿಗೆ ತಾನು ನಡೆಯುತ್ತದೆ. ನಾವು ಕೇವಲ ಒಂದು ಪಾತ್ರ ವಹಿಸುವ ಪಾತ್ರಧಾರಿಗಳು ಮಾತ್ರ. ಈ ಮಾತು ಕೇಳಿ ಅರ್ಜುನ ಇನ್ನೂ ಆಳವಾದ ಭಕ್ತಿಯಿಂದ ಕೃಷ್ಣನಿಗೆ ಶರಣಾಗುತ್ತಾನೆ. ಆ ಭಯಾನಕ ದೃಶ್ಯವನ್ನು ನೋಡಿದ ಅರ್ಜುನ ಕೈಮುಗಿದು ನಡುಗುತ್ತಾ ಕೃಷ್ಣನಿಗೆ ಸ್ತೋತ್ರ ಮಾಡುತ್ತಾನೆ. ದೇವಾನಾಂ ದೇವ, ಜಗನ್ನಿವಾಸ, ನಿನಗೆ ನಮಸ್ಕಾರ, ನಮಸ್ಕಾರ, ಪುನಃ ಪುನಃ ನಮಸ್ಕಾರ. ಎದುರಿನಿಂದ, ಹಿಂದಿನಿಂದ, ಎಲ್ಲಾ ಕಡೆಗಳಿಂದ ನಿನಗೆ ನಮಸ್ಕಾರ ಎಂದು ಪುನಃ ಪುನಃ ಹೇಳುತ್ತಾನೆ. ಈ ಪುನರಾವರ್ತನೆಯಲ್ಲಿ ಒಂದು ವಿಶೇಷ ಅರ್ಥ ಅಡಗಿದೆ ಸ್ನೇಹಿತರೆ. ಮನುಷ್ಯ ಯಾವಾಗ ನಿಜವಾಗಿ ಭಾವಪೂರ್ಣನಾಗುತ್ತಾನೋ ಆಗ ಅವನ ಬಾಯಿಂದ ಪದಗಳು ಸಾಲುವುದಿಲ್ಲ. ಅವನು ಮತ್ತೆ ಮತ್ತೆ ಅದೇ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಹೋಗುತ್ತಾನೆ. ಇದೇ ನಿಜವಾದ ಭಕ್ತಿಯ ಸ್ವರೂಪ. ಅರ್ಜುನ ಮುಂದೆ ಒಂದು ಅತ್ಯಂತ ಮಾನವೀಯ ಮಾತಾಡುತ್ತಾನೆ. ಅವನು ಹೇಳುತ್ತಾನೆ, ಸ್ವಾಮಿ, ನಾನು ನಿನ್ನನ್ನು ಒಬ್ಬ ಸ್ನೇಹಿತ ಎಂದು ತಿಳಿದು ಎಷ್ಟೋ ಸಲ ಎಲೇ ಕೃಷ್ಣ, ಎಲೇ ಯಾದವ ಎಂದು ಅಲಕ್ಷ್ಯದಿಂದ, ಪ್ರೀತಿಯ ಅತಿರೇಕದಿಂದ ಕರೆದಿದ್ದೇನೆ. ಆಟ ಆಡುತ್ತಾ, ಮಲಗುತ್ತಾ, ಕುಳಿತು ಉಣ್ಣುತ್ತಾ, ಜೊತೆಯಲ್ಲಿರುವಾಗ ಒಂಟಿಯಾಗಿಯೋ ಇತರರ ಮುಂದೆಯೋ ನಿನ್ನ ಬಗ್ಗೆ ಅಪಚಾರ ಮಾಡಿದ್ದೇನೆ. ಅವೆಲ್ಲವನ್ನೂ ಈಗ ಕ್ಷಮಿಸು. ಈ ಮಾತಿನಲ್ಲಿ ಎಷ್ಟು ಆಳವಾದ ಮಾನವೀಯ ಭಾವ ಅಡಗಿದೆ ಎಂದು ನೋಡಿ. ಇದೇ ರೀತಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಎಷ್ಟೋ ಸಲ ನಮ್ಮ ಆತ್ಮೀಯರನ್ನು, ನಮ್ಮ ಹೆತ್ತವರನ್ನು, ನಮ್ಮ ಗುರುಗಳನ್ನು ನಾವು ಅಲಕ್ಷ್ಯದಿಂದ ನಡೆದುಕೊಳ್ಳುತ್ತೇವೆ. ಅವರ ಮಹತ್ವ ನಮಗೆ ಗೊತ್ತಾಗುವುದೇ ಅವರು ನಮ್ಮ ಬಳಿ ಇಲ್ಲದಾಗ. ಒಬ್ಬ ತಂದೆ ತನ್ನ ಮಗನಿಗೆ ಜೀವನಪೂರ್ತಿ ಎಷ್ಟೋ ಕಷ್ಟಪಟ್ಟು ಬೆಳೆಸಿದ್ದರೂ ಮಗ ಅವನನ್ನು ಸಾಮಾನ್ಯ ಎಂದೇ ಭಾವಿಸುತ್ತಾನೆ. ಎಷ್ಟೋ ಸಲ ಒರಟಾಗಿ ಮಾತನಾಡುತ್ತಾನೆ. ಆದರೆ ಆ ತಂದೆ ಇಲ್ಲದಾಗ ಅವನ ನಿಜವಾದ ಮಹತ್ವ, ಅವನ ಪ್ರೀತಿಯ ಆಳ ಅರಿವಾಗುತ್ತದೆ. ಆದ್ದರಿಂದ ನಮ್ಮ ಬಳಿ ಇರುವ ಜನರ ಮಹತ್ವವನ್ನು ಅವರು ಇರುವಾಗಲೇ ಅರ್ಥಮಾಡಿಕೊಳ್ಳಬೇಕು. ಅವರೊಂದಿಗೆ ಪ್ರೀತಿಯಿಂದ, ಗೌರವದಿಂದ ನಡೆದುಕೊಳ್ಳಬೇಕು. ಅರ್ಜುನನ ಈ ಕ್ಷಮಾಯಾಚನೆಯಲ್ಲಿ ಇನ್ನೊಂದು ಸತ್ಯ ಅಡಗಿದೆ. ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ ಎಂದರೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ. ಅಹಂಕಾರ ಇರುವ ಮನುಷ್ಯ ಎಂದಿಗೂ ನಾನು ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ಳಲಾರ. ಆದರೆ ಅರ್ಜುನನಂತಹ ಮಹಾವೀರ, ಮಹಾಬಿಲ್ಲುಗಾರ ತನ್ನ ತಪ್ಪುಗಳನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತಾನೆ, ಕ್ಷಮೆ ಕೇಳುತ್ತಾನೆ. ಇದೇ ನಿಜವಾದ ಶ್ರೇಷ್ಠತೆ. ನಮ್ಮ ಜೀವನದಲ್ಲಿಯೂ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಯ ಇರಬೇಕು. ಮುಂದೆ ಅರ್ಜುನ ಕೃಷ್ಣನನ್ನು ಮತ್ತೆ ಸಾಮಾನ್ಯ ರೂಪದಲ್ಲಿ ಕಾಣಲು ಬೇಡಿಕೊಳ್ಳುತ್ತಾನೆ. ಆ ಭಯಂಕರ ವಿಶ್ವರೂಪವನ್ನು ಇನ್ನು ಎಷ್ಟು ಕ್ಷಣ ನೋಡಲಾರೆ ಎಂದು ಅರ್ಜುನ ಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಾನೆ. ಸ್ವಾಮಿ, ಈ ಭಯಂಕರ ರೂಪವನ್ನು ನೋಡಿ ನನ್ನ ಮನಸ್ಸು ಕಂಪಿಸುತ್ತಿದೆ, ಶಾಂತಿಯಿಲ್ಲದಾಗಿದೆ. ದಯವಿಟ್ಟು ನಿನ್ನ ಆ ಪ್ರೀತಿಯ ಪರಿಚಿತ ಚತುರ್ಭುಜ ರೂಪವನ್ನು ತೋರಿಸು ಎಂದು ಕೇಳಿಕೊಳ್ಳುತ್ತಾನೆ. ಇಲ್ಲಿ ಒಂದು ಅತ್ಯಂತ ಮಾನವೀಯ, ಆಳವಾದ ಸತ್ಯ ಅಡಗಿದೆ ಸ್ನೇಹಿತರೆ. ಮನುಷ್ಯ ಎಷ್ಟೇ ಆಧ್ಯಾತ್ಮಿಕ ಎತ್ತರಕ್ಕೆ ಬೆಳೆದಿದ್ದರೂ, ಬ್ರಹ್ಮಾಂಡದ ಅಗಾಧ ಸತ್ಯಗಳನ್ನು ಎಷ್ಟೇ ದರ್ಶಿಸಿದ್ದರೂ ಅವನಿಗೆ ಕೊನೆಗೆ ಬೇಕಾಗುವುದು ಒಂದು ಪ್ರೀತಿಯ ಆತ್ಮೀಯ ಸಂಬಂಧ. ಅನಂತ, ಅಗಾಧ, ಭಯಂಕರ ಸತ್ಯದ ದರ್ಶನ ಒಂದು ಕ್ಷಣಕ್ಕೆ ಸಾಕು. ಆದರೆ ಜೀವನಪೂರ್ತಿ ಬಾಳಲು ಬೇಕಾಗುವುದು ಪ್ರೀತಿ, ಆತ್ಮೀಯತೆ, ಸಂಬಂಧ. ಇದೇ ಕಾರಣಕ್ಕೆ ಕೃಷ್ಣ ಪುನಃ ತನ್ನ ಸೌಮ್ಯ ರೂಪಕ್ಕೆ ಮರಳುತ್ತಾನೆ, ಅರ್ಜುನನನ್ನು ಸಾಂತ್ವನಗೊಳಿಸುತ್ತಾನೆ. ಆ ಸೌಮ್ಯ ರೂಪಕ್ಕೆ ಮರಳಿದ ಕೃಷ್ಣ ಹೇಳುತ್ತಾನೆ, ಈ ವಿಶ್ವರೂಪವನ್ನು ನಿನ್ನ ಮುಂಚೆ ಯಾರೂ ನೋಡಿಲ್ಲ. ಇದನ್ನು ಕೇವಲ ವೇದಾಧ್ಯಯನದಿಂದಲೋ, ತಪಸ್ಸಿನಿಂದಲೋ, ದಾನದಿಂದಲೋ ಪಡೆಯಲಾಗುವುದಿಲ್ಲ. ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೂಪದಲ್ಲಿ ನೋಡಬಹುದು, ತಿಳಿಯಬಹುದು, ಪ್ರವೇಶಿಸಬಹುದು. ಈ ಮಾತು ಅತ್ಯಂತ ಮುಖ್ಯವಾದದ್ದು ಸ್ನೇಹಿತರೆ. ಎಷ್ಟೋ ಜನ ಪುಸ್ತಕಗಳನ್ನು ಓದಿ ದೊಡ್ಡ ದೊಡ್ಡ ತತ್ವಗಳನ್ನು ಕಂಠಪಾಠ ಮಾಡಿ ಜ್ಞಾನಿಗಳಾಗಿ ಬಿಡುತ್ತೇವೆ ಎಂದು ಭಾವಿಸುತ್ತೇವೆ. ಆದರೆ ನಿಜವಾದ ಆಧ್ಯಾತ್ಮಿಕ ಅನುಭವ ಬರುವುದು ಬುದ್ಧಿಯಿಂದಲ್ಲ, ಹೃದಯದ ಭಕ್ತಿಯಿಂದ, ಶರಣಾಗತಿಯಿಂದ. ಜ್ಞಾನ ನಮ್ಮ ತಲೆಯನ್ನು ತುಂಬಿಸುತ್ತದೆ, ಭಕ್ತಿ ನಮ್ಮ ಹೃದಯವನ್ನು ತುಂಬಿಸುತ್ತದೆ. ಹೃದಯ ತುಂಬಿದಾಗ ಮಾತ್ರ ನಿಜವಾದ ಪರಿವರ್ತನೆ ಆಗುತ್ತದೆ. ಅನನ್ಯ ಭಕ್ತಿ ಎಂದರೇನು ಎಂದು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಸ್ನೇಹಿತರೆ. ಅನನ್ಯ ಎಂದರೆ ಬೇರೆ ಯಾವುದೂ ಇಲ್ಲದ, ಪೂರ್ಣವಾಗಿ ಒಂದೇ ದಿಕ್ಕಿಗೆ ಕೇಂದ್ರೀಕೃತವಾದ ಮನಸ್ಸು. ನಾವು ಎಷ್ಟೋ ಸಲ ದೇವರ ಬಳಿ ಹೋಗುತ್ತೇವೆ, ಆದರೆ ಮನಸ್ಸಿನಲ್ಲಿ ಬೇರೆ ಬೇರೆ ಸಾವಿರ ಚಿಂತೆಗಳಿರುತ್ತವೆ. ಆಫೀಸಿನ ಸಮಸ್ಯೆ, ಮನೆಯ ಜಗಳ, ಹಣಕಾಸಿನ ಚಿಂತೆ. ಇಂತಹ ಚದುರಿದ ಮನಸ್ಸಿನಿಂದ ಮಾಡುವ ಭಕ್ತಿ ಪೂರ್ಣ ಫಲ ಕೊಡುವುದಿಲ್ಲ. ಅನನ್ಯ ಭಕ್ತಿ ಎಂದರೆ
ಆ ಕ್ಷಣದಲ್ಲಿ ಇಡೀ ಮನಸ್ಸನ್ನು, ಇಡೀ ಹೃದಯವನ್ನು ಪೂರ್ಣವಾಗಿ ಆ ಪರಮಾತ್ಮನ ಕಡೆ ಕೇಂದ್ರೀಕರಿಸುವುದು. ಒಂದು ಸುಂದರ ಉದಾಹರಣೆ ಹೇಳುತ್ತೇನೆ. ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನು ಎತ್ತಿಕೊಂಡು ಮುದ್ದಾಡುವಾಗ ಆ ಕ್ಷಣದಲ್ಲಿ ಅವಳಿಗಿನ್ನೇನೂ ಕಾಣುವುದಿಲ್ಲ, ಇನ್ನೇನೂ ಕೇಳುವುದಿಲ್ಲ. ಆ ಮಗುವಿನ ಮುಖವೇ ಅವಳ ಪ್ರಪಂಚ ಆಗಿಬಿಡುತ್ತದೆ. ಅದೇ ರೀತಿಯ ಏಕಾಗ್ರತೆಯಿಂದ, ಅದೇ ರೀತಿಯ ಪ್ರೀತಿಯಿಂದ ನಾವು ಭಗವಂತನ ಕಡೆ ಮನಸ್ಸನ್ನು ತಿರುಗಿಸಿದಾಗ ಅದೇ ಅನನ್ಯ ಭಕ್ತಿ. ಇದಕ್ಕೆ ಗುಡಿಗೆ ಹೋಗಬೇಕು, ಮಂತ್ರಪಠನ ಮಾಡಬೇಕು ಎಂದೇ ಅಗತ್ಯವಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ, ಪ್ರೀತಿಯಿಂದ, ಫಲದ ಬಗ್ಗೆ ಚಿಂತಿಸದೆ ಮಾಡಿದರೆ ಆ ಕೆಲಸವೇ ಒಂದು ಭಕ್ತಿಯ ರೂಪ ಆಗಿಬಿಡುತ್ತದೆ. ಇನ್ನೊಂದು ಮುಖ್ಯ ವಿಷಯ ಇಲ್ಲಿ ಗಮನಿಸಬೇಕು. ಕೃಷ್ಣ ಹೇಳುತ್ತಾನೆ, ಈ ವಿಶ್ವರೂಪ ದರ್ಶನ ಕೇವಲ ವೇದಾಧ್ಯಯನದಿಂದಲೋ, ದಾನದಿಂದಲೋ, ಯಜ್ಞದಿಂದಲೋ ಸಾಧ್ಯವಿಲ್ಲ ಎಂದು. ಇಲ್ಲಿ ಬಾಹ್ಯ ಕರ್ಮಗಳ ಮಿತಿಯನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಎಷ್ಟೋ ಜನ ಬಾಹ್ಯ ಆಚರಣೆಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ, ಆಡಂಬರದ ಧರ್ಮಕಾರ್ಯಗಳಲ್ಲಿ ತೃಪ್ತಿಪಡುತ್ತಾರೆ. ಆದರೆ ಒಳಗಿನ ಹೃದಯ ಶುದ್ಧವಾಗಿರುವುದಿಲ್ಲ. ದೊಡ್ಡ ದೊಡ್ಡ ಯಜ್ಞ ಮಾಡಿದರೂ ಮನಸ್ಸಿನಲ್ಲಿ ಅಸೂಯೆ, ದ್ವೇಷ, ಅಹಂಕಾರ ಇದ್ದರೆ ಆ ಆಚರಣೆಗಳಿಗೆ ಯಾವ ಅರ್ಥವೂ ಇಲ್ಲ. ಆದರೆ ಒಂದು ಸರಳ, ಬಡ ಮನುಷ್ಯ ತನ್ನ ಪೂರ್ಣ ಹೃದಯದಿಂದ ಭಗವಂತನಿಗೆ ಶರಣಾದರೆ ಅವನಿಗೆ ಈ ದಿವ್ಯ ದರ್ಶನದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಅನನ್ಯ ಭಕ್ತಿಯನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು, ಅಡುಗೆ ಮಾಡುವುದು, ಮಕ್ಕಳನ್ನು ಆರೈಕೆ ಮಾಡುವುದು, ಆಫೀಸಿನ ಕೆಲಸ, ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಇವೆಲ್ಲವನ್ನೂ ಒಂದು ಪೂಜೆಯಂತೆ, ಒಂದು ಸೇವೆಯಂತೆ ಮಾಡಿದರೆ ಆ ಪೂರ್ಣ ಜೀವನವೇ ಒಂದು ಭಕ್ತಿಯ ಸಾಧನೆಯಾಗಿ ಬಿಡುತ್ತದೆ. ಇದಕ್ಕೆ ಪ್ರತ್ಯೇಕವಾಗಿ ಸಮಯ ಬೇಕಾಗಿಲ್ಲ, ಪ್ರತ್ಯೇಕ ಸ್ಥಳ ಬೇಕಾಗಿಲ್ಲ. ಬೇಕಾಗಿರುವುದು ಕೇವಲ ಮನಸ್ಸಿನ ಶುದ್ಧ ಭಾವ, ಪ್ರೀತಿಯ ಸಮರ್ಪಣೆ. ಈ ವಿಶ್ವರೂಪ ದರ್ಶನದ ನಂತರ ಅರ್ಜುನ ಒಂದು ಸಂಪೂರ್ಣ ಬೇರೆ ಮನುಷ್ಯನಾಗಿ ಬದಲಾಗುತ್ತಾನೆ. ಮೊದಲ ಅಧ್ಯಾಯದಲ್ಲಿ ನಾವು ಕಂಡ ಅರ್ಜುನ ಯುದ್ಧಭೂಮಿಯಲ್ಲಿ ನಿಂತು ಗೊಂದಲಗೊಂಡು ದುಃಖದಿಂದ ತನ್ನ ಬಿಲ್ಲನ್ನೇ ಕೆಳಗಿಟ್ಟು ನಾನು ಯುದ್ಧ ಮಾಡಲಾರೆ ಎಂದು ಕುಸಿದು ಬಿದ್ದಿದ್ದ ಅರ್ಜುನ. ಆದರೆ ಈಗ ಈ ವಿಶ್ವರೂಪ ದರ್ಶನದ ನಂತರ ಅವನ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಮೂಡುತ್ತದೆ. ಜೀವನ ಮರಣ ಎಂಬುದು ಕೇವಲ ಒಂದು ಪ್ರವಾಹ. ಈ ಪ್ರವಾಹವನ್ನು ನಡೆಸುವ ಒಬ್ಬ ಮಹಾಶಕ್ತಿ ಇದ್ದಾನೆ ಮತ್ತು ನಾವು ಆ ಶಕ್ತಿಯ ಕೈಯಲ್ಲಿ ಕೇವಲ ಒಂದು ಸಾಧನ ಎಂಬ ಸತ್ಯ ಅವನಿಗೆ ಆಳವಾಗಿ ಅರಿವಾಗುತ್ತದೆ. ಇಲ್ಲಿ ಒಂದು ಮಹತ್ವದ ಜೀವನ ಪಾಠ ಅಡಗಿದೆ ಸ್ನೇಹಿತರೆ. ನಾವು ಜೀವನದ ಯಾವುದೇ ದೊಡ್ಡ ಸಮಸ್ಯೆಯನ್ನು, ಯಾವುದೇ ಕಠಿಣ ನಿರ್ಧಾರವನ್ನು ಎದುರಿಸಬೇಕಾದಾಗ ನಮಗೆ ಬೇಕಾಗುವುದು ಸ್ಪಷ್ಟತೆ. ಆ ಸ್ಪಷ್ಟತೆ ಬರುವುದು ಕೇವಲ ಪುಸ್ತಕ ಜ್ಞಾನದಿಂದ ಅಲ್ಲ, ಒಂದು ಆಳವಾದ ಆಂತರಿಕ ಅನುಭವದಿಂದ. ಅರ್ಜುನನ ಗೊಂದಲ ಕೇವಲ ಬುದ್ಧಿಯ ಗೊಂದಲ ಆಗಿರಲಿಲ್ಲ, ಅದು ಹೃದಯದ ಆಳದ ಗೊಂದಲವಾಗಿತ್ತು. ಅಂತಹ ಆಳವಾದ ಗೊಂದಲಗಳಿಗೆ ಕೇವಲ ತಾತ್ವಿಕ ಚರ್ಚೆಗಳಿಂದ ಪರಿಹಾರ ಸಿಗುವುದಿಲ್ಲ. ಬದಲಿಗೆ ಒಂದು ನೇರ ಅನುಭವ, ಒಂದು ಆಂತರಿಕ ದರ್ಶನ ಬೇಕಾಗುತ್ತದೆ. ನಮ್ಮ ಜೀವನದಲ್ಲಿಯೂ ಇಂತಹ ಎಷ್ಟೋ ಸಂದರ್ಭಗಳು ಬರುತ್ತವೆ. ಒಂದು ಪ್ರೀತಿಪಾತ್ರರ ಸಾವಿನ ದುಃಖ, ಒಂದು ಆರೋಗ್ಯದ ಸಮಸ್ಯೆ, ಒಂದು ಕೆಲಸ ಕಳೆದುಕೊಂಡ ಆತಂಕ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಸ್ನೇಹಿತರು, ಬಂಧುಗಳು ಎಷ್ಟೇ ಒಳ್ಳೆಯ ಸಲಹೆ ಕೊಟ್ಟರೂ ಆ ಸಲಹೆಗಳು ನಮ್ಮ ಹೃದಯವನ್ನು ಸ್ಪರ್ಶಿಸದೇ ಇರಬಹುದು. ಆದರೆ ಒಂದು ದಿನ, ಒಂದು ಶಾಂತ ಕ್ಷಣದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು, ಒಂದು ಚಿಕ್ಕ ಮಗುವಿನ ನಗುವನ್ನು, ಸೂರ್ಯೋದಯದ ದೃಶ್ಯವನ್ನು ನೋಡುತ್ತಾ ನಮಗೆ ಇದ್ದಕ್ಕಿದ್ದಂತೆ ಒಂದು ಆಳವಾದ ಅರಿವು ಮೂಡುತ್ತದೆ. ಈ ಜೀವನ ಎಷ್ಟು ದೊಡ್ಡದು, ನನ್ನ ದುಃಖ ಇದರ ಮುಂದೆ ಎಷ್ಟು ಚಿಕ್ಕದು. ಇದೇ ರೀತಿಯ ಒಂದು ಆಂತರಿಕ ದರ್ಶನ ಅರ್ಜುನನಿಗೂ ಆಗುತ್ತದೆ. ಆದರೆ ಅವನದ್ದು ಇನ್ನೂ ಆಳವಾದ, ಇನ್ನೂ ವ್ಯಾಪಕವಾದ ದರ್ಶನ. ಈ ಅಧ್ಯಾಯದ ಇನ್ನೊಂದು ಸುಂದರ ಅಂಶವೇನೆಂದರೆ, ಕೃಷ್ಣ ಅರ್ಜುನನಿಗೆ ಎಂದೂ ನೀನು ಹೀಗೇ ಮಾಡು ಎಂದು ಒತ್ತಾಯ ಮಾಡುವುದಿಲ್ಲ. ಬದಲಿಗೆ ಅವನಿಗೆ ಒಂದು ದೃಷ್ಟಿಕೋನವನ್ನು ತೋರಿಸುತ್ತಾನೆ, ಒಂದು ಸತ್ಯದ ದರ್ಶನ ಮಾಡಿಸುತ್ತಾನೆ. ಆ ದರ್ಶನದ ಆಧಾರದ ಮೇಲೆ ಅರ್ಜುನ ತಾನೇ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ಬಿಡುತ್ತಾನೆ. ಇದೇ ನಿಜವಾದ ಗುರುವಿನ ಲಕ್ಷಣ. ಒಬ್ಬ ನಿಜವಾದ ಗುರು ಎಂದೂ ತನ್ನ ಶಿಷ್ಯನ ಮೇಲೆ ಒತ್ತಡ ಹಾಕುವುದಿಲ್ಲ. ಬದಲಿಗೆ ಶಿಷ್ಯನ ಒಳಗಿನ ಬುದ್ಧಿ, ಒಳಗಿನ ವಿವೇಚನೆಯನ್ನು ಜಾಗೃತಗೊಳಿಸುತ್ತಾನೆ. 11ನೇ ಅಧ್ಯಾಯದ ಸಂದೇಶ ಕೇವಲ ಪುರಾಣ ಕಾಲಕ್ಕೆ ಸೀಮಿತವಾದದ್ದಲ್ಲ. ಇದು ನಮ್ಮ ಇಂದಿನ ಆಧುನಿಕ ಜೀವನಕ್ಕೂ ಅತ್ಯಂತ ಅಗತ್ಯವಾದ ಜ್ಞಾನ. ಇಂದಿನ ಪ್ರಪಂಚದಲ್ಲಿ ನಾವು ಪ್ರತಿಯೊಬ್ಬರೂ ನಮ್ಮ ಸ್ವಂತ ಸಣ್ಣ ಪ್ರಪಂಚದಲ್ಲಿ ಬಂಧಿಯಾಗಿ ಬಿಟ್ಟಿದ್ದೇವೆ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣ, ಸ್ಪರ್ಧೆ, ಹೋಲಿಕೆ ಇವೆಲ್ಲ ನಮ್ಮ ದೃಷ್ಟಿಯನ್ನು ಇನ್ನೂ ಸಂಕುಚಿತಗೊಳಿಸಿಬಿಟ್ಟಿವೆ.
ಪಕ್ಕದ ಮನೆಯವರ ಹೊಸ ಕಾರು, ಸ್ನೇಹಿತನ ಸಂಬಳ, ಇನ್ನೊಬ್ಬರ ಸಾಧನೆ ಇವುಗಳ ಸುತ್ತಲೇ ನಮ್ಮ ಆಲೋಚನೆ ಗಿರಿಕಿ ಹೊಡೆಯುತ್ತಿರುತ್ತದೆ. ಆದರೆ ಒಂದು ಕ್ಷಣ ನಿಂತು ಆಕಾಶದ ಕಡೆ ನೋಡಿ. ಆ ಅಸಂಖ್ಯ ನಕ್ಷತ್ರಗಳು, ಆ ಅನಂತ ಬ್ರಹ್ಮಾಂಡ, ಅದರ ಮುಂದೆ ನಮ್ಮ ಈ ಸಣ್ಣ ಪೈಪೋಟಿಗಳು, ನಮ್ಮ ಈ ಚಿಕ್ಕ ಅಹಂಕಾರಗಳು ಎಷ್ಟು ಅರ್ಥಹೀನ ಎಂದು ಅರಿವಾಗುತ್ತದೆ. ಇದೇ ವಿಶ್ವರೂಪ ದರ್ಶನದ ನಿಜವಾದ ಸಂದೇಶ. ನಮ್ಮ ದೃಷ್ಟಿಯನ್ನು ವಿಸ್ತಾರಗೊಳಿಸಬೇಕು. ಒಂದು ಸಣ್ಣ ಬಾವಿಯಲ್ಲಿ ಬದುಕುವ ಕಪ್ಪೆಗೆ ಆ ಬಾವಿಯೇ ಪ್ರಪಂಚ ಎಂದು ಅನ್ನಿಸುತ್ತದೆ. ಆದರೆ ಆ ಕಪ್ಪೆ ಬಾವಿಯಿಂದ ಹೊರಬಂದು ಸಮುದ್ರವನ್ನು ನೋಡಿದಾಗ ತನ್ನ ಇಡೀ ಪ್ರಪಂಚದ ಗ್ರಹಿಕೆಯೇ ಎಷ್ಟು ಚಿಕ್ಕದಾಗಿತ್ತು ಎಂದು ಅರಿವಾಗುತ್ತದೆ. ನಮ್ಮ ಜೀವನವೂ ಹೀಗೆ ಆಗಬೇಕು ಸ್ನೇಹಿತರೆ. ನಮ್ಮ ಸಣ್ಣ ಚಿಂತೆಗಳ ಬಾವಿಯಿಂದ ಹೊರಬಂದು ಈ ಬ್ರಹ್ಮಾಂಡದ ವಿಶಾಲತೆಯನ್ನು, ಅದರ ಹಿಂದೆ ಇರುವ ಮಹಾಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇನ್ನೊಂದು ಮುಖ್ಯವಾದ ಪಾಠ ಈ ಅಧ್ಯಾಯದಲ್ಲಿ ಅಡಗಿದೆ: ಸಾವಿನ ಬಗ್ಗೆಗಿನ ಭಯ. ಇಂದಿನ ಮನುಷ್ಯ ಸಾವಿನ ಬಗ್ಗೆ ಮಾತನಾಡುವುದನ್ನೇ ತಪ್ಪಿಸಿಕೊಳ್ಳುತ್ತಾನೆ. ಆ ವಿಷಯವನ್ನೇ ಮನಸ್ಸಿನಿಂದ ದೂರ ಇಡಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣ ಸ್ವತಃ ನಾನೇ ಕಾಲ ಎಂದು ಹೇಳಿ ಸಾವಿನ ಸತ್ಯವನ್ನು ನೇರವಾಗಿ ಎದುರಿಸಲು ಕಲಿಸುತ್ತಾನೆ. ಸಾವನ್ನು ಭಯದಿಂದ ನೋಡುವ ಬದಲು ಅದನ್ನು ಜೀವನದ ಒಂದು ಸಹಜ ಭಾಗವಾಗಿ ಒಪ್ಪಿಕೊಂಡಾಗ ನಮಗೆ ಒಂದು ವಿಚಿತ್ರ ಸ್ವಾತಂತ್ರ್ಯ ಸಿಗುತ್ತದೆ. ಆ ಸ್ವಾತಂತ್ರ್ಯದಿಂದ ನಾವು ಪ್ರತಿ ಕ್ಷಣವನ್ನೂ ಪೂರ್ಣವಾಗಿ ಬಾಳಲು ಕಲಿಯುತ್ತೇವೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡುವುದನ್ನು ನಿಲ್ಲಿಸುತ್ತೇವೆ. ನಮ್ಮ ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತೇವೆ. ಒಂದು ಕೊನೆಯ ಸುಂದರ ಸಂಗತಿ ಈ ಅಧ್ಯಾಯದಲ್ಲಿ ಅಡಗಿದೆ. ಅಗಾಧ, ಭಯಂಕರ ಸತ್ಯದ ದರ್ಶನದ ಕೊನೆಯಗೂ ಕೃಷ್ಣ ಪುನಃ ಪ್ರೀತಿಯ ಸೌಮ್ಯ ರೂಪಕ್ಕೆ ಮರಳುತ್ತಾನೆ. ಇದು ನಮಗೆ ಕಲಿಸುವುದೇನೆಂದರೆ, ಬ್ರಹ್ಮಾಂಡದ ಅಂತಿಮ ಸ್ವರೂಪ ಭಯಂಕರವಾಗಿ ಕಂಡರೂ ಅದರ ನಿಜವಾದ ಹೃದಯವೇ ಪ್ರೀತಿಯಾಗಿದೆ. ಕಾಲ, ಮರಣ, ವಿನಾಶ ಇವೆಲ್ಲ ಈ ಪ್ರಪಂಚದ ಒಂದು ಮುಖ ಮಾತ್ರ. ಆದರೆ ಅದರ ಆಳದಲ್ಲಿರುವುದು ಅನಂತ ಪ್ರೀತಿ, ಅನಂತ ಕರುಣೆ. ಸ್ನೇಹಿತರೆ, ಭಗವದ್ಗೀತೆಯ ಈ 11ನೇ ಅಧ್ಯಾಯ ನಮಗೆ ಕೊಡುವ ಅಂತಿಮ ಸಂದೇಶ ಏನೆಂದರೆ, ಜೀವನ ಎಂಬುದು ಕೇವಲ ಈ ಚಿಕ್ಕ ದೇಹ, ಈ ಚಿಕ್ಕ ಹೆಸರು, ಈ ಚಿಕ್ಕ ಸಾಧನೆಗಳಿಗೆ ಸೀಮಿತವಾದದ್ದಲ್ಲ. ನಮ್ಮ ಒಳಗೆ ಒಂದು ಅನಂತ ಚೈತನ್ಯವಿದೆ. ಈ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳ ಜೊತೆಗೆ ಒಂದು ಆಳವಾದ ಸಂಬಂಧ ಇದೆ. ನಾವು ಈ ಸತ್ಯವನ್ನು ಎಷ್ಟು ಬೇಗ ಅರ್ಥಮಾಡಿಕೊಳ್ಳುತ್ತೇವೋ ಅಷ್ಟು ಬೇಗ ನಮ್ಮ ಜೀವನ ಭಯದಿಂದ ಮುಕ್ತವಾಗಿ, ಪ್ರೀತಿಯಿಂದ, ಶಾಂತಿಯಿಂದ ತುಂಬಿ ಹೋಗುತ್ತದೆ. ಅರ್ಜುನ ಒಂದು ಸಾಮಾನ್ಯ ಮನುಷ್ಯನಾಗಿ ಆರಂಭಿಸಿ ಗೊಂದಲ, ಭಯ, ದುಃಖಗಳ ಮೂಲಕ ಹಾದುಹೋದಾಗ ಕೊನೆಗೆ ಒಂದು ದಿವ್ಯ ಸ್ಪಷ್ಟತೆಯನ್ನು ಪಡೆದುಕೊಳ್ಳುತ್ತಾನೆ. ಇದೇ ಪ್ರತಿಯೊಬ್ಬ ಮನುಷ್ಯನ ಜೀವನ ಯಾತ್ರೆ. ನಮ್ಮ ಜೀವನದಲ್ಲಿಯೂ ಗೊಂದಲಗಳು ಬರುತ್ತವೆ, ದುಃಖಗಳು ಬರುತ್ತವೆ, ಭಯಗಳು ಕಾಡುತ್ತವೆ. ಆದರೆ ಆ ಎಲ್ಲಾ ಕಷ್ಟಗಳ ಮೂಲಕ ಹಾದು ಹೋದಾಗ ಮಾತ್ರ ನಮಗೆ ನಿಜವಾದ ಬುದ್ಧಿವಂತಿಕೆ, ನಿಜವಾದ ಶಾಂತಿ ಸಿಗುತ್ತದೆ. ಕಷ್ಟಗಳನ್ನು ತಪ್ಪಿಸಿಕೊಳ್ಳುವ ಬದಲು ಅವುಗಳನ್ನು ಎದುರಿಸುವ ಧೈರ್ಯ ನಮಗೆ ಬೇಕು. ಈ ಅಧ್ಯಾಯ ನಮಗೆ ಕಲಿಸುವ ಇನ್ನೊಂದು ದೊಡ್ಡ ಪಾಠ ವಿನಯ. ಎಷ್ಟೇ ದೊಡ್ಡ ಜ್ಞಾನ ಪಡೆದರೂ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಸುತ್ತಲಿನ ಪ್ರತಿಯೊಬ್ಬರನ್ನೂ ಪ್ರೀತಿಯಿಂದ, ಗೌರವದಿಂದ ನಡೆಸಿಕೊಳ್ಳಬೇಕು. ಅರ್ಜುನ ಎಷ್ಟೇ ಮಹಾವೀರನಾಗಿದ್ದರೂ ಕೃಷ್ಣನ ಮುಂದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ. ನಮ್ಮ ಜೀವನದಲ್ಲಿಯೂ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ, ಕ್ಷಮೆ ಕೇಳುವ, ಕ್ಷಮಿಸುವ ಮನಸ್ಸನ್ನು ಬೆಳೆಸಿಕೊಳ್ಳಬೇಕು. ಇದೇ ನಿಜವಾದ ಶ್ರೇಷ್ಠತೆಯ ಗುರುತು. ಇಂದು ನಾವು ಬದುಕುತ್ತಿರುವ ಈ ಜೀವನ, ಈ ಪ್ರತಿಯೊಂದು ಉಸಿರು, ಇದೆಲ್ಲ ಆ ಮಹಾಶಕ್ತಿಯ ಒಂದು ಕೊಡುಗೆ. ಈ ಸತ್ಯವನ್ನು ಅರಿತಾಗ ನಮ್ಮ ಒಳಗೆ ಒಂದು ಆಳವಾದ ಕೃತಜ್ಞತೆ ಮೂಡುತ್ತದೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ, ಎಷ್ಟೇ ದುಃಖದಲ್ಲಿದ್ದರೂ ಈ ಜೀವನ ಒಂದು ಅಪೂರ್ವ ಅವಕಾಶ ಎಂದು ಅರಿತು ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಬಾಳಲು ಪ್ರಯತ್ನಿಸಬೇಕು. ನಮ್ಮ ಭಯಗಳನ್ನು ಎದುರಿಸುವ ಧೈರ್ಯ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಯ ಮತ್ತು ನಮ್ಮ ಸುತ್ತಲಿನ ಪ್ರತಿಯೊಬ್ಬರಲ್ಲೂ ಆ ದೈವಿಕ ಅಂಶವನ್ನು ಕಾಡುವ ದೃಷ್ಟಿ, ಇವು ಮೂರು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿ ಹೊಂದಿವೆ. ಇಂದಿನಿಂದ, ಈ ಕ್ಷಣದಿಂದ ನಾವು ನಮ್ಮ ಸಣ್ಣ ಪ್ರಪಂಚದ ಬಾವಿಯಿಂದ ಹೊರಬಂದು ಈ ಬ್ರಹ್ಮಾಂಡದ ವಿಶಾಲ ದೃಷ್ಟಿಯಿಂದ ಜೀವನವನ್ನು ನೋಡಲು ಆರಂಭಿಸೋಣ. ನಮ್ಮ ಭಯಗಳನ್ನು, ನಮ್ಮ ಚಿಂತೆಗಳನ್ನು ಆ ಮಹಾಶಕ್ತಿಗೆ ಒಪ್ಪಿಸಿ ಪ್ರೀತಿಯಿಂದ, ಶ್ರದ್ಧೆಯಿಂದ, ಪೂರ್ಣ ಸಮರ್ಪಣಾ ಭಾವದಿಂದ ಜೀವನವನ್ನು ಬಾಳೋಣ. ಆಗ ಮಾತ್ರ ನಮ್ಮ ಜೀವನ ನಿಜವಾದ ಅರ್ಥ, ನಿಜವಾದ ಶಾಂತಿ, ನಿಜವಾದ ಆನಂದವನ್ನು ಕಂಡುಕೊಳ್ಳುತ್ತದೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.